CBSE ಅಥವಾ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್, ಇದು ಕೇಂದ್ರ ಸರ್ಕಾರದ ಬೋರ್ಡ್. ಸದ್ಯಕ್ಕೆ ಭಾರತದಲ್ಲಿ ಅತಿ ಹೆಚ್ಚು ಅಡಾಪ್ಟ್ ಆಗಿರೋದು CBSE ಸಿಲೆಬಸ್. ಆದರೆ ಇದು ಶುರುವಾಗಿದ್ದೇ ಬೇರೆ ಉದ್ದೇಶಕ್ಕೆ. ಕೇಂದ್ರ ಸರ್ಕಾರಿ ನೌಕರರಿಗೆ ರಾಜ್ಯದಿಂದ ರಾಜ್ಯಕ್ಕೆ ಟ್ರಾನ್ಸ್ಫರ್ ಆಗೋದ್ರಿಂದ ಹೋದ ಕಡೆಯಲ್ಲೆಲ್ಲ ಅವರ ಮಕ್ಕಳು ಬೇರೆ ಬೇರೆ ಸಿಲೆಬಸ್ ಓದಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೆ ಶುರುವಾದ ಬೋರ್ಡ್ ಇದು. ಆದ್ರೀಗ ಪ್ರಿಫರಬಲ್ ಆಗಿ ರಾಷ್ಟ್ರಾದ್ಯಂತ ಶಾಲೆಗಳು ಈ ಸಿಲೆಬಸ್ ಆಯ್ಕೆ ಮಾಡ್ಕೊಳ್ತಿವೆ. ಯಾಕಂದರೆ CBSE ಶಾಲೆಗಳು ಕಂಪ್ಲೀಟ್ ಆಗಿ NCERT ಅಂದರೆ ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಪಠ್ಯಕ್ರಮವನ್ನು ಫಾಲೋ ಮಾಡ್ತಾರೆ. ನೀವು ಯಾವುದೇ ಕಾಂಪಿಟೇಟಿವ್ ಪರೀಕ್ಷೆ ಬರೆದ್ರೂ NCERT ಬುಕ್ ರೆಫರ್ ಮಾಡಿ ಅನ್ನೋದನ್ನು ಕೇಳಿರ್ಬೋದು. ಪೊಲೀಸ್, KPSC, UPSC ಸೇರಿದ ಹಾಗೆ ಆಲ್ಮೋಸ್ಟ್ ಎಲ್ಲ ಪರೀಕ್ಷೆಗಳಿಗೆ NCERT ರೆಫರ್ ಮಾಡಲಾಗುತ್ತೆ. ಯಾಕಂದರೆ ಈ ಸಿಲೆಬಸ್ ಹೆಚ್ಚು ವ್ಯವಸ್ಥಿತವಾಗಿರುತ್ತೆ, ಅತ್ಯವಶ್ಯಕ ಕಾನ್ಸೆಪ್ಟ್ಸ್ನ ಇಟ್ಟಿರ್ತಾರೆ. ಹಾಗಾಗಿ ಸರ್ಕಾರಿ ಸೇವೆಗಳಿಗೆ ಹೋಗೋ ಉದ್ದೇಶ ಇರೋ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ಈ ಸಿಲೆಬಸ್ನಲ್ಲಿ ಸೈನ್ಸ್, ಮ್ಯಾಥ್ಸ್ ಕಲಿಕೆಗೆ ಆದ್ಯತೆ ಇರುತ್ತೆ. ಹಾಗಾಗಿ JEE, CET, ನೀಟ್ಗೂ ಕೂಡ ಹೆಲ್ಪ್ ಆಗ್ಬೋದು. ಕೇಂದ್ರೀಯ ವಿದ್ಯಾಲಯ, ನವೋದಯ ಸ್ಕೂಲ್ ಸೇರಿದ ಹಾಗೆ ಸಾಕಷ್ಟು ಸರ್ಕಾರಿ ಹಾಗೂ ಖಾಸಗಿ ಶಾಲೆಗಳಲ್ಲಿ ಈ ಸಿಲೆಬಸ್ ಇರುತ್ತೆ. ಭಾರತದಲ್ಲಷ್ಟೇ ಅಲ್ಲ, ವಿದೇಶಗಳಲ್ಲೂ 100ಕ್ಕೂ ಅಧಿಕ ಶಾಲೆಗಳಲ್ಲಿ ಅಲ್ಲಿನ ಭಾರತೀಯ ಮಕ್ಕಳಿಗಾಗಿ CBSE ಸಿಲೆಬಸ್ ಫಾಲೋ ಮಾಡಲಾಗುತ್ತೆ. CBSE ಬೋರ್ಡ್ ಪ್ರತಿ ವರ್ಷ 10th ಹಾಗೂ 12th ಪರೀಕ್ಷೆ ನಡೆಸ್ತಾರೆ. ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ಕಾಂಪಿಟೆನ್ಸಿ ಆಧಾರದಲ್ಲಿರ್ತವೆ. ಅಂದರೆ ಮಕ್ಕಳ ಸಾಮರ್ಥ್ಯ ಪರೀಕ್ಷೆ ಆಗುತ್ತೆ, ಕಾನ್ಸೆಪ್ಟ್ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಟೆಸ್ಟ್ ಮಾಡಲಾಗುತ್ತೆ. ಜೊತೆಗೆ ಹೆಚ್ಚಿನ CBSE ಸ್ಕೂಲ್ ಸಂಗೀತ, ಡ್ಯಾನ್ಸ್, ಸ್ಪೋರ್ಟ್ಸ್, ಆಂಟ್ರಪ್ರಿನರ್ಶಿಪ್, ಪಬ್ಲಿಕ್ ಸ್ಪೀಕಿಂಗ್, ಲೀಡರ್ಶಿಪ್ ಸ್ಕಿಲ್ಸ್ಗೆ ಬೇಕಾದ ಪಠ್ಯೇತರ ಚಟುವಟಿಕೆಗಳಿಗೂ ಉತ್ತೇಜನ ಕೊಡ್ತಾರೆ.